ನಮ್ಮೆಲ್ಲ ನಮ್ಮ ಪ್ರೀತಿ ಪಾತ್ರ ನಮ್ಮೆಲ್ಲ ಸ್ನೇಹಿತರು ಸೇರಿ ಇವತ್ತೊಂದು ಈ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈಗ ನಮ್ಮ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರು ನಿಶ್ಚಲಾನಂದ ಸ್ವಾಮೀಜಿಗಳು ಬಂದಿದ್ದರು. ಹಾಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರು ಆಗುತ್ತಿದ್ದಾರೆ. ನಮ್ಮ ಚಾಮರಾಜನಗರದಿಂದ ಕಾವೇರಿ ಅಚ್ಚುಕಟ್ಟು ನಿಗಮದ ಅಧ್ಯಕ್ಷರು, ನಮ್ಮ ಕಾಡ ಅಧ್ಯಕ್ಷರಾದಂಥ ಮುರಸಮ್ಮಣ್ಣವರು ಬಂದಿದ್ದಾರೆ. ಅವ್ರ ಸ್ನೇಹಿತರಂತ ಎಲ್ಲ ಅಲ್ಲಿ ಆಗಮಿಸಿದ್ದಾರೆ. ಹಾಗೆ ಹಿರಿಯ ನಟರಾದಂಥ ವನವಳ್ಳಿ ಕೃಷ್ಣಣ್ಣವರು, ಮಾಂಜನಪ್ಪ ಅವರು, ಅದೇ ರೀತಿ ಈಗ ಶಶಿಧರ್ ಕೋಟೆ ಅವರು, ನಾಗರಾಜ್ ಕೋಟೆ, ಆಮೇಲೆ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಬರ್ತಾಯಿದ್ದಾರೆ. ಹಾಗೆ ನಮ್ಮ MLA ಕೃಷ್ಣಪ್ಪ ಅವರು ಈಗ ಬರ್ತಾಯಿದ್ದಾರೆ. ಸರ್ವಣ್ಣ ಅವರು ಇರ್ಬೋದು. ಹಾಗೆ ನಮ್ಮ ನೆಚ್ಚಿನ ನಾಯಕರಾದಂಥ ನಾರಾಯಣಗೌಡರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂದು ಬರ್ತಾಯಿದ್ದಾರೆ. ಇನ್ನೂ ಅನೇಕ ಈ ಭಾಗದ ಮುಖಂಡರುಗಳು ಬರ್ತಾಯಿದ್ದಾರೆ. ಎಲ್ಲ ಹೆಣ್ಣು ಮಕ್ಕಳಿಗೆ ಈಗ ಸೀರೆ ವಿತರಣೆ ಇದೆ. BBMP ಪೌರ ಕಾರ್ಮಿಕರಿಗೆ 250 ಜನಕ್ಕೆ ಬೆಡ್ಶೀಟ್ ವಿತರಣೆ ಇದೆ. ಹಾಗೆ ಶಾಲಾ ಮಕ್ಕಳಿಗೆ ಯೋಗ ಮ್ಯಾಟ್ ವಿತರಣೆ, ಇನ್ನೂ ಅನೇಕ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದೆ. ನನ್ನ ಈ ಕಾರ್ಯಕ್ರಮ ಅರೇಂಜ್ ಮಾಡಿದಂಥ ಎಲ್ಲ ನನ್ನ ಸ್ನೇಹಿತರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೂ ಹೋಗುಗಳಲ್ಲಿ ನೊಂದವರ ಬೆಂದವರ ಕಷ್ಟಕ್ಕೆ ನಿಲ್ಲುವಂಥ ಸ್ನೇಹ ಜೀವಿ ಸತೀಶ್ ಅನೇಕ ಕ್ಷೇತ್ರದಲ್ಲಿ ಸೇವೆ ಮಾಡ್ತಿರುವಂಥವ್ರನ್ನ ಕರೆದು ಅವ್ರನ್ನ ಸತ್ಕರಿಸುವಂಥದ್ದು ಒಂದು ಕಡೆ ಆದರೆ, ಸಮಾಜದಲ್ಲಿ ಭಾರಿ ಕಷ್ಟದಲ್ಲಿ, ನಷ್ಟದಲ್ಲಿ, ದುಃಖದಲ್ಲಿ, ದುಮಾನಿಯಲ್ಲಿ ಇರುವಂಥ ಜನರ ಸೇವೆಯನ್ನು ಮಾಡುವ ಮುಖಾಂತರ ತನ್ನ ಹುಟ್ಟುಹಬ್ಬವನ್ನು ಸರಳವಾಗಿ, ಅರ್ಥಪೂರ್ಣವಾಗಿ ಜನರ ಜೊತೆಯಲ್ಲಿ ಆಚರಿಸಿಕೊಳ್ಳುವಂಥದ್ದು ಭಾರಿ ವಿಶೇಷ. ಹಾಗಾಗಿ ಯಾವುದೇ ಹುಟ್ಟುಹಬ್ಬಗಳು ಈ ಥರ ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳ ಜೊತೆಯಲ್ಲಿ ನಡೆದರೆ ಇವತ್ತಿನ ಸಮಾಜಕ್ಕೆ ಭಾರಿ ಒಳ್ಳೆಯ ಸಾಧ್ಯತೆ. ಹಾಗಾಗಿ ಸಮಾಜ, ನಾವು ಏನಾದರೂ ಕೊಡಬೇಕಲ್ಲ, ಸಮಾಜಕ್ಕೆ ಏನಾದರೂ ಕೊಡಬೇಕಲ್ಲ. ಸಮಾಜ ನಮಗೆ ಎಲ್ಲ ದಿನ ಅವರಿಗೆ ಭಗವಂತ ಆರೋಗ್ಯ ಎಲ್ಲ ಕೊಟ್ಟು ಚೆನ್ನಾಗಿ ಇರಲಿ, ಇನ್ನೂ ಹೆಚ್ಚಿನ ಎತ್ತರಕ್ಕೆ ಅವರು ಬೆಳೀಲಿ ಮತ್ತು ಸಮಾಜ ಸೇವೆಯನ್ನು ಅವರು ಸುಮಾರು ವರ್ಷಗಳಿಂದ ಮಾಡ್ಕೊಂಬರ್ತಾ ಇದ್ದಾರೆ. ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಮತ್ತು ಬಡವರಿಗೆ, ದೀನದಲಿತರಿಗೆ ಹೆಚ್ಚಿನ ಒಂದು ಸಹಾಯನ ಮಾಡಲಿ, ಭಗವಂತ ಆ ಶಕ್ತಿಯನ್ನು ಅವ್ರಿಗೆ ಕರುಣಿಸಲಿ ಅಂತ ಹೇಳಿ ಅವರಿಗೆ ಶುಭವನ್ನು ಕೋರಿ ಕನ್ನಡಾಭಿಮಾನಿಯಾಗಿ ಕನ್ನಡ ಪರವಾದಂಥ ಎಲ್ಲ ಹೋರಾಟಗಳಲ್ಲಿ ನಮ್ಮ ನಾರಾಯಣಗೌಡರಿಗೆ ಬೆನ್ನೆಲುಬಾಗಿ, ಬಲಗೈಯಾಗಿ, ಬಹಳ ಸದಾ ಮುಂದಿನ ಒಂದು ಪಂಕ್ತಿಲಿ ನಿಲ್ಲುವಂಥ ಅಗ್ರಗಣ್ಯ ನಾಯಕರಾಗಿ, ಯುವಕರಾಗಿ ನಮ್ಮ BS ಸತೀಶ್ ಗೌಡರು ಹೆಸರು ಮಾಡಿದ್ದಾರೆ. ಇವತ್ತು ಅವರ ಹುಟ್ಟಿದ ಹಬ್ಬವನ್ನು ಎಲ್ಲ ಅವರ ಪ್ರೀತಿ ಪಾತ್ರ ಅಭಿಮಾನಿಗಳು ಸಂಭ್ರಮದಿಂದ ಆಚರಿಸ್ತಾ ಇರೋಂಥದ್ದು ಭಾಳ ಸಂತೋಷ ಸಂಗತಿ. ಒಬ್ಬ ಹಳ್ಳಿಯ ಹುಡುಗ ಬೆಂಗಳೂರಿಗೆ ಬಂದು ಬದುಕನ್ನು ಕಟ್ಟಿಕೊಂಡು ತನ್ನ ವೈಯಕ್ತಿಕ ಬದುಕಿನ ಜೊತೆಯಲ್ಲಿ ಈ ನಾಡಿನ ಕನ್ನಡ ಭಾಷೆ, ನೆಲ, ಜಲ ಇವುಗಳ ಉಳಿವಿಗಾಗಿ ಒಂದು ಹೋರಾಟ ಪ್ರಜ್ಞೆಯನ್ನು ರೂಪಿಸಿಕೊಂಡು ಅನೇಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಈಗಲೂ ಕೂಡ ಶ್ರೀಸಾಮಾನ್ಯರು ಈ ಭಾಗದಲ್ಲಿ ಮಾತಾಡ್ಕೊತಾರೆ. BS ಸತೀಶ್ ಗೌಡ ಅಂದರೆ ಕನ್ನಡ ಪರವಾಗಿ, ಬಡವರ ಪರವಾಗಿ, ಶ್ರೀಸಾಮಾನ್ಯರ ಪರವಾಗಿ, ಶ್ರಮಿಕರ ಪರವಾಗಿ ನಿಲ್ಲುವಂಥ ಒಂದು ವ್ಯಕ್ತಿತ್ವ ಅಂತ ನಾವು ಭಾಳ ಪ್ರೀತಿಯಿಂದ, ಅಭಿಮಾನಪೂರ್ವಕವಾಗಿ ಅವರಿಗೆ ಶುಭಾಶಯಗಳನ್ನು ಕೋರ್ತೀನಿ. ಅವರು ಎತ್ತರಕ್ಕೆ ಬೆಳೀಲಿ ಮತ್ತು ಈ ಒಂದು ಸಮಾಜವನ್ನು ಕಟ್ಟುವ ಕೆಲಸದಲ್ಲಿ, ನಾಡನ್ನು ಕಟ್ಟುವ ಕೆಲಸದಲ್ಲಿ, ಭಾಷೆಯನ್ನು ಕಟ್ಟುವ ಕೆಲಸದಲ್ಲಿ ಜನಪರವಾಗಿ ಅವರ ಜೀವನ ಉತ್ತರೋತ್ತರವಾಗಿ ಬೆಳೀಲಿ, ಪ್ರಗತಿಪರವಾಗಿರಲಿ ಅಂತೇಳಿ ಶುಭಾಶಯಗಳನ್ನು ಕೋರ್ತೀನಿ.